ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಈ ಕಾರ್ಯಕ್ರಮದ ಗಡಿಯಾಚೆ ಸಾಧನೆ ಮಾಡಿದ ಪ್ರತಿಭಾವಂತ ಕನ್ನಡ ವಿದ್ಯಾರ್ಥಿಗಳಿಗೆ ಪುರಸ್ಕಾರದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಸಚ್ಚಿದಾನಂದ ಭಾರತೀಯ ಶ್ರೀ ಪಾದಗಳ ಸ್ವಾಮೀಜಿಯವರ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂಥ ಈಗ ತಾನೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಕಾಸರಗೋಡದ ಶಾಸಕರಾದಂಥ ಎನ್ ಎ ನಲ್ಲಿಕುನ್ನವರೇ ಹಾಗೂ ಸಂಗೀತ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಈಗ ತಾನೇ ನಿಮ್ಮೆಲ್ಲರೂ ಮಾತಾಡಿ ಹೋಗಿದ್ದಾರೆ. ಇನ್ನೋರ್ವ ಶಾಸಕರಾದಂಥ CH ಕುಯಿಂಬವರೇ ಮತ್ತು ಪ್ರೊಫೆಸರ್ SC ಸಿದ್ದರಾಮಯ್ಯನವರೇ ಮತ್ತು ವೇದಿಕೆ ಮೇಲಿದ್ದಂಥ ಅಡ್ವೊಕೇಟ್ B ಸುಬ್ಬಯ್ಯ ರೇ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಕನ್ನಡ ಪ್ರಾಧಿಕಾರದ ಅಧಿಕಾರಿಗಳೇ ಮತ್ತು ಗಡಿನಾಡು ಕನ್ನಡದ ಅಧಿಕಾರಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಶಾಲೆಯ ಮುದ್ದು ಮಕ್ಕಳೇ ಮತ್ತು ವಿಶೇಷವಾಗಿ ಕನ್ನಡ ಭಾಷೆಯನ್ನು ಓದಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಂಥ ಆ ಮಕ್ಕಳ ತಂದೆ ತಾಯಂದಿರೇ, ನಿಮಗೆಲ್ಲರಿಗೂ ಮೊಟ್ಟ ಮೊದಲಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನನಗೆ ಈ ಮಠದ ಬಗ್ಗೆ ಒಂದು ವಿಶೇಷವಾದಂಥ ಅನುಭವ ಆಯಿತು. ನನಗೂ ನಾನು ಕೇರಳದಾಗ ಬಂದಿದ್ದೀನಿ, ಕೇರಳದೊಳಗೆ ಇದ್ದೀನಿ ಅನ್ನೋ ಭಾವನೆ ನನಗೆ ಬರ್ತಾ ಇಲ್ಲ. ನನಗೆ ಬಂಧುಗಳನ್ನೇ ಭಾಳಷ್ಟು ಆಶ್ಚರ್ಯವಾದಂಥ ಸಂಗತಿ ನನಗೆ ಎದುರಾಯಿತು. ಶ್ರೀಗಳು ಭಾಳ ಚೆನ್ನಾಗಿ ಕನ್ನಡವನ್ನು ಮಾತಾಡೋಂಥದ್ದು, ಅದರ ಜೊತೆಗೆ ನನಗೆ ಭಾಳ ಸಂತೋಷ ಕೊಟ್ಟಿದ್ದು ಇನ್ನೂ ಒಂದು ಏನಂದರೆ, ಶ್ರೀಗಳು ಕನ್ನಡ ಭಾಷೆಯ ಬಗ್ಗೆ ಕನ್ನಡದ ಶಾಲೆಯನ್ನು ತೆಗೆದು ಈ ಮಕ್ಕಳಿಗೆ ಗಡಿಯಾಚೆ ಇರುವಂಥ, ಅದು ಕಾಸರಗೋಡು ಭಾಗದಾಗಿರುವಂಥ ಕನ್ನಡದ ಮಕ್ಕಳಿಗೆ ವಿಶೇಷವಾದಂಥ ಶಿಕ್ಷಣ ಕೊಡುವಂಥದ್ದೇನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಈ ಒಂದು ಎಳನೀರು ಮಠದ ಈ ಒಂದು ಸ್ವಾಮೀಜಿಗೆ ಮತ್ತು ಇಲ್ಲಿ ಸೇರಿದ ಅವರ ಒಂದು ಮಾಡುವಂಥ ಕೆಲಸಕ್ಕೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು ನೋಡಿ, ನನಗೆ ಕಾಸರಗೋಡು ಕೇರಳ ಅಂತ ನನಗೇನು ಫೀಲ್ ಆಗ್ತಾ ಇಲ್ಲ. ಕಾಸರಗೋಡು ಒಂದು ಮತ್ತು ಅದ್ರ ಜೊತೆಗೆ ಇಲ್ಲಿ ಇರುವಂಥ ಶಾಸಕರು, ಅವರಿಬ್ಬರು ಶಾಸಕರು ನಿಜವಾಗಲೂ ಕನ್ನಡದ ಬಗ್ಗೆ, ಬೇರೆ ಭಾಷೆಯ ಬಗ್ಗೆ, ನಾವು ಮತ್ತೊಂದು ಭಾಷೆಯ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸದ ಮಾತುಗಳನ್ನು ಅವರು ಆಡಿದ್ರು ಅಂದರೆ ನನಗೆ ಭಾಳ ಸಂತೋಷ ಅನ್ನಿಸ್ತು. ಇವತ್ತು ನೋಡಿ, ಗಡಿ ಭಾಗದೊಳಗೆ ಒಂದು ಕಡೆ ಮಹಾರಾಷ್ಟ್ರಕ್ಕೆ ನಾವು ಹೋಗಿಬಿಟ್ಟಿವಂದರೆ ಅವರು ಬೆಳಗಾವ್ದಾಗೆ ಇದ್ದಾರೆ. ನಮ್ಮ ಭಾಷೆ, ನಮ್ಮ ನೀರು, ನಮ್ಮ ಗಾಳಿ, ಕರ್ನಾಟಕ ರಾಜ್ಯದ ಎಲ್ಲವೂ ಅನುಕೂಲನ ತಗೊಂಡು ಮರಾಠದ ಬಗ್ಗೆ ಮಾತಾಡ್ತಾರೆ, ಮಹಾರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ. ಆದರೆ ಇಲ್ಲಿ ಕಾಸರಗೋಡದೊಳಗೆ ಆ ಒಂದು ವಾತಾವರಣ ನಾನು ನೋಡಲಿಲ್ಲ. ನಿಜವಾಗಲೂ ಆ ಇಬ್ಬರು ಶಾಸಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಅದ್ಭುತವಾದಂಥ ಮತ್ತೊಂದು ಭಾಷೆಗೆ ನಾವು ಪ್ರೀತಿಯನ್ನು ತೋರಿಸುವಂಥ ಕೆಲಸ ಇದೆಯಲ್ಲ, ಅದು ಭಾಳ ಮುಖ್ಯವಾಗಿದ್ದು. ಬಂಧುಗಳೇ, ನಾವು ಬೇರೆ ಭಾಷಿಕರನ್ನು ಪ್ರೀತಿಸೋದು, ಬೇರೆ ಭಾಷಿಕರ ಜೊತೆಗೆ ವಿಶ್ವಾಸದಿಂದ ಇರುವಂಥ ಕೆಲಸ ಏನಿದೆಯಲ್ಲ, ಅದು ಭಾಳ ಮುಖ್ಯವಾಗಿತ್ತು. ಆದರೆ ಕಾಸರಗೋಡದೊಳಗೆ ಕನ್ನಡ ಶಾಲೆಯನ್ನು ತೆಗೆಯೋದ್ರ ಜೊತೆಗೆ ಕನ್ನಡಿಗರಿಗೆ ಇಷ್ಟಕ್ಕೊಂದು ಮಕ್ಕಳಿಗೆ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಮಕ್ಕಳಿಗೆ ನಾವು ಕರ್ನಾಟಕದಿಂದ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಮೊದಲನೇ ಫಸ್ಟು ಬಂದಂಥ ಮಕ್ಕಳಿಗೆ 12,000 ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ 11,000, ತೃತೀಯ ಸ್ಥಾನ ಪಡೆದಂಥವ್ರಿಗೆ 10,000 ಜೊತೆಗೆ ದುಡ್ಡಿನ ಜೊತೆಗೆ ಪ್ರಶಸ್ತಿ ಪ್ರಮಾಣ ಅನ್ನೋದೇನಿದೆಯಲ್ಲ, ಅದು ಭಾಳ ಮುಖ್ಯವಾದದ್ದು. ಇಲ್ಲಿ ಆ ಪ್ರಶಸ್ತಿಯನ್ನು ತಗೊಂಡು ನಾವು ವಿಶೇಷವಾಗಿ ಕನ್ನಡದ ಶಾಲನ್ನು ಎಲ್ಲರಿಗೆ ಹಾಕಿ, ಆ ಪ್ರೀತಿ ವಿಶ್ವಾಸನೇ ಬೇರೆ ನೋಡಿ. ನಾವು ಅಷ್ಟೇ ಹಾಕ್ಕೊಳ್ಳೋದ್ರ ಜೊತೆಗೆ ನಮ್ಮ ಶಾಸಕರು ಇಲ್ಲಿ ಈ ಜಿಲ್ಲೆಯ ಶಾಸಕರಿಂದ ನಿಮಗೆ ನಮ್ಮ ಕರ್ನಾಟಕದ ಧ್ವಜದ ಇದೇನು ಶಾಲನ್ನು ಹಾಕ್ಸುವಂಥ ಕೆಲಸ ಮಾಡಿದ್ವಲ್ಲ, ಅದು ಅವರು ಬಿಟ್ಟಂಥ ಪ್ರೀತಿ ನಿಜವಾಗ್ಲೂ ಭಾಳ ಮೆಚ್ಚುವಂಥದ್ದು. ಬಂಧುಗಳೇ, ಅಷ್ಟೇ ಅಲ್ಲ, ಈಗಾಗಲೇ ಕನ್ನಡ ಭಾಷೆ
ಈ ಭಾಗದೊಳಗೆ ಕಾಸರಗೋಡದೊಳಗೆ ಭಾಳ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಾರೆ. ನಿಜವಾಗಲೂ ಭಾಳ ಖುಷಿ ಅನ್ನಿಸ್ತು. ಏನಂದರೆ ನಾನು ಈ ಮಂಗಳೂರವ್ರಿಗೆ ಮತ್ತು ಉಡುಪಿಯವ್ರಿಗೆ ಹೇಳ್ತಿರ್ತೀನಿ, ಇವ್ರ ಭಾಷೆ ಹೆಂಗಂದರೆ ಪುಸ್ತಕದ ಭಾಷೆ. ನಾವು ವಿಶೇಷವಾಗಿ ಉತ್ತರ ಕರ್ನಾಟಕದವ್ರು ಸ್ವಲ್ಪ ನಾವು ಹೊರಟಾದ ಭಾಷೆ ನಮ್ಮದು. ಆದರೆ ಈ ಮಂಗಳೂರು ಉಡುಪಿಯವರು ಪುಸ್ತಕದೊಳಗೆ ಏನು ಬರೀತಾರೆ ಗುರುಗಳೇ, ಅದೇ ಭಾಷೆಯನ್ನು ಇವರು ಮಾತಾಡ್ತಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಮಾತಾಡೋಂಗಿಲ್ಲ, ನಾವು ಪುಸ್ತಕದ ಭಾಷೆ ಇಲ್ಲ, ನಮ್ಮ ಪುಸ್ತಕ ಬಿಟ್ಟು ಭಾಷೆ ಅದಾವೆ ನಾವು ಉತ್ತರ ಕರ್ನಾಟಕದವ್ರು. ಆದರೆ ಇಲ್ಲಿ ಆ ಭಾಷೆಯನ್ನು ಭಾಳ ಅಚ್ಚು ಕನ್ನಡವಾದಂಥ ಭಾಷೆಯನ್ನು ನೋಡಿದೆ. ಅದ್ರ ಜೊತೆಗೆ ಕಾಸರಗೋಡದಲ್ಲಿ ನಮ್ಮ ಕನ್ನಡದ ಮಾಧ್ಯಮದ ಶಾಲೆಗಳು ಕನಿಷ್ಠ 202 ಶಾಲೆಗಳಿದ್ದಾವೆ. ಅದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ. 202 ಶಾಲೆಗಳು ಈ ಕಾಸರಗೋಡು ಜಿಲ್ಲೆಯಲ್ಲಿ. ಮತ್ತು ಅದ್ರ ಜೊತೆಗೆ ಈಗಾಗಲೇ ಗಡಿ ಪ್ರಾಧಿಕಾರದ ಒಳಗೆ ನಾವು ಕನಿಷ್ಠ 5 ವರ್ಷದೊಳಗೆ ಶಾಲಾ ಕೊಠಡಿಗೆ ದುಡ್ಡು ಕೊಟ್ಟಿದ್ವಿ. ಕರ್ನಾಟಕದಿಂದ ಶಾಲಾ ಕೊಠಡಿ ಕೊಟ್ಟಿದ್ವಿ, ಸಮುದಾಯ ಭವನಕ್ಕೆ ಕೊಟ್ಟಿದ್ವಿ, ಗ್ರಂಥಾಲಯಕ್ಕೆ ದುಡ್ಡು ಕೊಟ್ಟಿದ್ದೀವಿ, ಸಾಂಸ್ಕೃತಿಕ ಭವನ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಅಂದರೆ ನಾವು ಗಡಿ ಭಾಗದೊಳಗೂ, ಗಡಿ ಬಿಟ್ಟು ನಮ್ಮ ಕರ್ನಾಟಕ ಬಿಟ್ಟು ಹೊರಭಾಗದೊಳಗೂ ನಾವು ಭಾಷೆಗೆ ಅತಿ ಹೆಚ್ಚು ಪ್ರಾತಿನಿಧ್ಯ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದು ಕೇರಳ ಭಾಗದಾಗ ಕಾಸರಗೋಡದಾಗ ಕೊಟ್ಟಿದ್ದೀವಿ. ಮೊನ್ನೆ ನಾನು ಬಾಂಬೆದೊಳಗೆ ಹೋಗಿದ್ದು. ಬಾಂಬೆದೊಳಗೆ ಹೋದತ್ನಾಗ ನನಗೆ ಆಶ್ಚರ್ಯ. ಅಲ್ಲಿನೂ ಇದೇ ರೀತಿ ಎಲ್ಲ ಕರ್ನಾಟಕದ ವಿವಿಧ ಜಾನಪದದಿಂದ ಹಿಡ್ಕೊಂಡು ಯಕ್ಷಗಾನದಿಂದ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದರು ಬಾಂಬೆದೊಳಗೆ. ನನಗೇನೋ ಮಂಗಳೂರು ಅದರ ಬರೀ ಯಕ್ಷಗಾನ ಅಷ್ಟೇ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಯಕ್ಷಗಾನ ಅಷ್ಟೇ ಅಲ್ಲ, ಜಾನಪದ ಹಾಡುಗಳನ್ನು ಆಡೋದ್ರ ಮುಖಾಂತರ ನಮಗೆ ಅಲ್ಲೇ ಅನ್ನಿಸ್ತು. ನನಗೂ ಅಲ್ಲೇ ನಮ್ಮಲ್ಲಿ ಸೌದತ್ತಿ, ಉತ್ತರ ಕರ್ನಾಟಕದಾಗ ಸೌದತ್ತಿ ಯಲ್ಲಮ್ಮ ಅಂತ ಭಾಳ ಫೇಮಸ್ ಆದಂಥ ಒಂದು ದೇವಸ್ಥಾನ. ಅಲ್ಲಿ ಅದ್ರ ಬಗ್ಗೆನೂ ಹಾಡನ್ನು ಆಡೋದ್ರ ಮುಖಾಂತರ ಒಂದು ನೃತ್ಯವನ್ನು ಮಾಡುವಂಥ ಕೆಲಸವನ್ನು ಅದು ಬಾಂಬೆದ ಮಕ್ಕಳು ಮಾಡಿದರು. ನನಗೆ ಭಾಳ ಖುಷಿ ಅನ್ನಿಸ್ತು. ಇದೆಲ್ಲ ವಿಶೇಷತೆ ನಮ್ಮ ಕರ್ನಾಟಕದ, ಅದು ವಿಶೇಷ ಕನ್ನಡ ಭಾಷೆಯೊಳಗಿರುವಂಥ ಒಂದು ಶಕ್ತಿ ಅನ್ನೋ ಮಾತನ್ನು ಇಲ್ಲಿ ಹೇಳಬೇಕಾಗತ್ತೆ ಬಂಧುಗಳೇ. ಯಾಕಂದರೆ ಆ ಕನ್ನಡದ ಭಾಷೆ ಹಾಗೆ, ಕನ್ನಡ ಅಂದರೆ ಭಾಳ ವಿಶೇಷವಂತ, ಭಾಳ ಸರಳವಾಗಿ ಮಾತಾಡುವಂಥದ್ದು ಯಾವುದಾದ್ರೂ ಭಾಷೆ ಐತೆ ಅಂದ್ರೆ ಅದು ಕನ್ನಡ ಭಾಷೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಅದಕ್ಕೆ ಇಲ್ಲಿ ನಮ್ಮ ಕಯ್ಯಾರ ಕಿಣೆಯ ರೇ ಅವರು ಹೆಸರಿನಲ್ಲಿ ಕನಿಷ್ಠ ನಾವು 2 ಕೋಟಿ ಅನುದಾನದೊಳಗೆ ಸಂಸ್ಕೃತಿ ಭವನ, ಅವರು ಭಾಳ ಅದ್ಭುತವಾದಂಥ ಕವಿಗಳು. ಅವ್ರ ಬಗ್ಗೆ ನಮ್ಮ ಪ್ರೊಫೆಸರ್ ಸಿದ್ದರಾಮಯ್ಯನವರು ಹೇಳ್ತಾಯಿದ್ರು. ನಾವು ಅವ್ರನ್ನ ನೋಡಿಲ್ಲ, ಆದರೆ ಅದ್ಭುತವಾದಂಥ ಕವಿಗಳು, ಅದ್ಭುತವಾದಂಥ ಕನ್ನಡದ ಬಗ್ಗೆ ರಚನೆ ಮಾಡಿದಂಥ ಒಬ್ಬ ಮಹಾಕವಿ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅಂದರು. ಅವರ ನೆನಪಿಗಾಗಿ ಸಮುದಾಯ ಭವನವನ್ನು ಕಟ್ಟಿಸುವಂಥ ಕೆಲಸವನ್ನು ಕರ್ನಾಟಕ ಸತತವಾಗಿ ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಇಲ್ಲಿ ಪ್ರಮುಖವಾದಂಥ 2-3 ಬೇಡಿಕೆಗಳನ್ನು ನಾನು ಗಮನಿಸಿದೆ. ಶ್ರೀಗಳ ಬಂಧುಗಳಿಂದ ನನಗೊಂದು 2-3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಮೊದಲನೇದ್ದು, ನಮ್ಮ ಮಕ್ಕಳು ನೀವೇನಿವತ್ತು ಕನ್ನಡ ಕಲ್ತಿದ್ದೀರಿ, ಕನ್ನಡ ಭಾಷೆದೊಳಗೆ ಅತಿ ಹೆಚ್ಚು ಅಂಕವನ್ನುಗಳನ್ನು ತೊಗೊಂಡಿದ್ದೀರಿ, ನಿಮಗೆ ಕನ್ನಡದೊಳಗೂ ಮೀಸಲಾತಿ ಸಿಗಬೇಕು. ಅದಕ್ಕೆ ಈಗಾಗಲೇ ನಾವು ಪ್ರೊಫೆಸರ್ ಸಿದ್ದರಾಮಯ್ಯವರು ನಾವು ಮಾತಾಡ್ತಾ ಇದ್ವಿ. ನಾವೀಗಾಗಲೇ ಒಂದೊಂದು ಮಸೂದೆಯನ್ನು ತಂದಿದ್ದೀವಿ. ಏನು ಮಸೂದೆ ತಂದಿದ್ದೀವಿ ಅಂದರೆ, ಕನ್ನಡದೊಳಗೆ ನಾವು ಯಾರು ಕನ್ನಡ ಭಾಷೆಯೊಳಗೆ ಕನ್ನಡನ ಕಲ್ತಿರ್ತಾರೆ, ಯಾರು ಕನ್ನಡವನ್ನು ಓದಿರ್ತಾರೆ, ಯಾರು ಕರ್ನಾಟಕದಾಗಿರ್ತಾರೆ ಅವರಿಗೆಲ್ಲರಿಗೂ ಮತ್ತು ಅದರ ಜೊತೆಗೆ ಕರ್ನಾಟಕದಲ್ಲಿ ಓದುವಂಥ ಪ್ರತಿಯೊಬ್ಬರು ಮಕ್ಕಳಿಗೆ ಕನ್ನಡ ಬುಕ್ಕವನ್ನು, ಕನ್ನಡವನ್ನು ಒಂದು ಪುಸ್ತಕವನ್ನು ಓದಲೇಬೇಕು, ಒಂದು ಭಾಷೆ ಅದಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ಈಗಾಗಲೇ ಹೊಸ ಕಾನೂನನ್ನು ತರುವಂಥ ಕೆಲಸವನ್ನು ಕರ್ನಾಟಕದೊಳಗೆ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಗಡಿನಾಡು ಭಾಗದೊಳಗೆ ಕನ್ನಡದಾಗ ಓದಿದಂಥ ಮಕ್ಕಳಿಗೆ ಸ್ವಲ್ಪ ಅದರ ರಿಸರ್ವೇಷನ್ ಕೊಡುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಶ್ಚಿತವಾಗಲೂ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಮಾತಾಡಿ ಇದ್ರ ಬಗ್ಗೆನೂ ನಾವು ವಿಚಾರವನ್ನು ಮಾಡ್ತೀವಿ. ಈಗಾಗಲೇ ನಾನು ಅದಕ್ಕೆ ಪ್ರೊಫೆಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಏನಂದರೆ, ನಾವು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ತರಲಿಕ್ಕೆ ಈಗಾಗಲೇ 3-4 ಸಮಿತಿಗಳನ್ನು ಮಾಡಿದ್ದೀವಿ. ಸಮಿತಿಯೊಳಗೆ ನಾನೇ ಅಧ್ಯಕ್ಷ, ನಾನೇ ಅದನ್ನು ಸಮಿತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕನ್ನಡದ ಮಕ್ಕಳಿಗೆ ಉದ್ಯೋಗದೊಳಗೆ ಮತ್ತು ಶಿಕ್ಷಣದೊಳಗೆ ಮೊದಲ ಪ್ರಾತಿನಿಧ್ಯ ಕೊಡುವಂಥ ಕೆಲಸವನ್ನು ನಾವು ಆದಷ್ಟು ಬೇಗನೆ, ನನಗನ್ಸಿದ ಮಟ್ಟಿಗೆ ಫೆಬ್ರವರಿ 15ನೇ ತಾರೀಕಿಗೆ ಏನು ಬಜೆಟ್ನು ಇದನ್ನು ಏನೋ ಅಧಿವೇಶನ ಇದೆ, ಆ ಅಧಿವೇಶನದೊಳಗೆ ನಾವು ಅದನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೀವಿ. ಯಾಕಂದರೆ ಇದು ಒಂದು ಐತಿಹಾಸಿಕವಾದಂಥ ನಿರ್ಧಾರಗಳು ಇವೆಲ್ಲವು.
ಇಂಥ ನಿರ್ಧಾರಗಳು ಇದಾವಲ್ಲ ಅಷ್ಟು ಸರಳ. ಅದರ ಜೊತೆಗೆ ಮತ್ತೆ ಅಷ್ಟೇ ಅಲ್ಲ, ನಾವು ಕರ್ನಾಟಕರು ಕನ್ನಡಿಗರು ಎಲ್ಲ ಭಾಷೆಯನ್ನು ಪ್ರೀತಿಸ್ತೀವಿ. ನನಗೆ ಭಾಳ ಖುಷಿ ಅನ್ನಿಸ್ತು. ಕಾಸರಗೋಡದೊಳಗೆ ನಾವು ಬೇರೆ ದುಡ್ಡು ಕೊಟ್ಟಿದ್ದೀವಿ. ಕಾಸರಗೋಡಿನ ಕೇರಳದ ಸರ್ಕಾರ ನಮಗೆ ಸಮುದಾಯ ಭವನ ಕಟ್ಟಲಿಕ್ಕೆ ಜಾಗವನ್ನು ಕೊಡುವಂಥ ಕೆಲಸ ಮಾಡಿದೆ. ಅದೇ ನೀವು ಗೋವಾದೊಳಗೆ ನಮಗೆ ಕೊಡ್ತಾ ಇಲ್ಲ. ಗೋವಾದೊಳಗೆ ನಮ್ಗೆ ಹೆಚ್ಚಿನ ಕನ್ನಡಿಗರಿದ್ದಾರೆ. ಹೆಚ್ಚಿನ ನನಗನ್ಸಿದ ಮಟ್ಟಿಗೆ ಕನ್ನಡಿಗರ ಮನಸ್ಸು ಮಾಡಿದರೆ 4 ವಿಧಾನಸಭಾ ಕ್ಷೇತ್ರದೊಳಗೆ ಶಾಸಕರಾಗ್ಬೋದು ಕರ್ನಾಟಕದವರು, ಎಲ್ಲೇ ಗೋವಾದೊಳಗೆ. ಆದರೆ ನಮಗೆ ಕರ್ನಾಟಕದವರಿಗೆ ಒಂದು ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಅಂಥ ದೊಡ್ಡ ಮನಸ್ಸನ್ನು ಕಾಸರಗೋಡಿನೊಳಗೆ ಅದು ವಿಶೇಷವಾಗಿ ಕೇರಳ ಸರ್ಕಾರ ಮಾಡಿದಿಲ್ಲ. ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದರ ಜೊತೆಗೆ ನಮ್ಮೆಲ್ಲ ವಿಚಾರವನ್ನು ಇವತ್ತು ನನಗೂ ದೊಡ್ಡ ಅನುಭವ ಏನಾಯ್ತು ಅಂದರೆ, ನಮ್ಮ ಗಡಿ ಭಾಗದ ಎಲ್ಲ ಮಿತ್ರರು ಭಾಳಷ್ಟು ನನಗೆ ಬರಬೇಕು ಅಂದಿದ್ದು. ನನಗನ್ಸಿಮಟ್ಟಿಗೆ ಹೋದ ತಿಂಗಳಿಂದ ಕಾರ್ಯಕ್ರಮ ಆಗಬೇಕಾಗಿತ್ತು ಶ್ರೀಗಳು. ಅದನ್ನು 2 ಸತಿ ಪೋಸ್ಟ್ಪೋನ್ ಮಾಡಿದರು. ನನಗೆ ಅನಿವಾರ್ಯ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದರಿಂದ ನನಗೆ ಬರೋಕ್ಕಾಗಿಲ್ಲ. ಆದರೆ ಒಂದಂತೂ ಸತ್ಯ, ನನಗೆ ಭಾಳ ಸಂತೋಷ ಆಗಿದ್ದೇನು ಅಂದರೆ, ನಾವು ಗಡಿ ಆಚೆ ಬಂದ್ರೂ ಕರ್ನಾಟಕದೊಳಗಿರುವಂಥ ನಮ್ಮ ಕನ್ನಡ ಭಾಷೆ ಇಷ್ಟು ಶ್ರೀಮಂತಿಕೆಯನ್ನು ಅದು ಕಾಸರಗೋಡು ಜಿಲ್ಲೆಯಲ್ಲಿ ಇದೆ ಅಲ್ಲ ಅನ್ನೋದನ್ನು ಭಾಳ ಸಂತೋಷದಿಂದ ನಾನು ಒಪ್ಪಿಕೊಳ್ತೀನಿ. ಅದರ ಜೊತೆಗೆ ಇಲ್ಲಿ ಭಾಗದೊಳಗೆ ನೀವೆಲ್ಲರೂ ಭಾಳಷ್ಟು ಮಂದಿ ಇದ್ದಂಥ ನಿಮ್ಮ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ನೀವು ಭಾಳ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಕನ್ನಡ ಭಾಷೆಯನ್ನು ಮಾತಾಡಲಿಕ್ಕೆ ಭಾಳಷ್ಟು ನೀವು ಸಹಕಾರವನ್ನು ಮಾಡಿದ್ರಿ. ನಮ್ಮದು ಹೆಂಗಾಗಿದೆ ಅಂದರೆ, ಕರ್ನಾಟಕದಾಗ ಕನ್ನಡ, ಬೆಂಗಳೂರೊಳಗೆ ಕನ್ನಡ ಉಳಿಸೋಕೆ ಓಡಾಡ್ಬೇಕಾಗಿದೆ. ಈಗ ಕರ್ನಾಟಕದ ಗ್ರಾಮೀಣ ಭಾಷೆದೊಳಗೆ ಭಾಳ ಚೆನ್ನಾಗಿದೆ ಕನ್ನಡ. ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಅದರ ಜೊತೆಗೆ ಗಡಿ ಭಾಗದ ಕರ್ನಾಟಕದೊಳಗೂ ಕನ್ನಡ ಚೆನ್ನಾಗಿದೆ. ಕನ್ನಡ ಸುರಕ್ಷಿತನೇ ಇದೆ, ಕನ್ನಡಕ್ಕೂ ಗೌರವನೂ ಇದೆ. ಆದರೆ ಬೆಂಗಳೂರೊಳಗೆ ಕನ್ನಡ ಉಳಿಸೋಕೆ ನಾವು ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು. ಯಾಕಂದರೆ ಅಲ್ಲಿ ಎಲ್ಲರೂ ನಾವು ಏನು ಮಾಡಬೇಕಾಗೈತೆ ಅಂದ್ರೆ, ನೀವು ಬೇರೆ ಭಾಷೆಯನ್ನು ಕಲೀರಿ, ಬೇರೆ ಭಾಷೆಯನ್ನು ಮಾತಾಡಿ, ಬೇರೆ ಭಾಷಿಗರನ್ನು ಗೌರವಿಸಿ, ಅದರ ಜೊತೆಗೆ ನೀವು ಕನ್ನಡವನ್ನು ಮತ್ತೊಬ್ಬರಿಗೆ ಕಲಿಸುವಂಥ ಕೆಲಸವನ್ನು ಮಾಡಿರಿ ಅಂತ ಹೇಳಕತ್ತಿದ್ದೀವಿ ನಾವು. ಆದರೆ ಇಲ್ಲಿ ಕಾಸರಗೋಡದೊಳಗೆ ಮಲಯಾಳಂ ಮಾತಾಡೋ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಲ್ಲ, ನಿಮಗೆ ವಿಶೇಷವಾದಂಥ ಅದು. ಇನ್ನು ವಿಶೇಷವಾಗಿ ಪೋಷಕರು ಇವತ್ತೇನು ನಿಮ್ಮ ಮಕ್ಕಳ ಪ್ರಶಸ್ತಿಯನ್ನು ತೆಗೆದುಕೊಂಡ್ರೆ ಅವ್ರಿಗೆ ಕನ್ನಡ ಕಲಿಸಲಿಕ್ಕೆ ನೀವು ಪ್ರೇರಣೆಯನ್ನು ಕೊಟ್ಟಂಥ ಪೋಷಕರಿಗೂ ನಾನು ವಿಶೇಷವಾದಂಥ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವೆಲ್ಲ ಕೆಲಸ ಕಾರ್ಯಗಳು, ಈ ರೀತಿ ಕೆಲಸಗಳನ್ನು ಮಕ್ಕಳಿಗೆ ನಿಜವಾಗಲೂ ನನಗನ್ಸಿದ ಮಟ್ಟಿಗೆ ಇದು 3 ವರ್ಷದ ಪ್ರಶಸ್ತಿ ಅಲ್ಲಪ್ಪ. ಹಿಂದಿನ ಸರ್ಕಾರದವ್ರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಯಾಕಂದರೆ ನಮಗೆಲ್ಲವನ್ನೂ ಜೊತೆಗಿಟ್ಟು ಹೋಗ್ಬಿಟ್ಟಾರ ಹಿಂದಿನ ಸರ್ಕಾರದವ್ರು. 3 ವರ್ಷ 4 ವರ್ಷದ ಪ್ರಶಸ್ತಿ ಹಂಗೆ ಬಾಕಿ ಇಟ್ಟೋಗ್ಯಾರ. 3 ವರ್ಷದ ಹಿಂದಿನ ಸರ್ಕಾರದವರು ಸ್ಕಾಲರ್ಶಿಪ್ಪನ್ನು ಬಾಕಿ ಇಟ್ಟೋಗ್ಯಾರ. ಈಗ ನಾವೆಲ್ಲರೂ ತೀರಿಸುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ನಾನು ನಿಮಗೆ ಭಾಳ ವಿಶೇಷವಾಗಿ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ಏನಂದರೆ, ನಮ್ಮ ಮುಖ್ಯಮಂತ್ರಿಗಳೇನು ಸಿದ್ದರಾಮಯ್ಯನವರು ಇದ್ದಾರಲ್ಲ, ಸಿದ್ದರಾಮಯ್ಯನವರು ಕನ್ನಡದ ಬಗ್ಗೆ ಭಾಳಷ್ಟು ಗೌರವ, ಕನ್ನಡ ಭಾಷೆ ವಿಚಾರದೊಳಗೆ ಭಾಳಷ್ಟು ಗೌರವ ಕೊಡುವಂಥವ್ರು, ಕನ್ನಡದ ಮಹಾಪುರುಷರ ಬಗ್ಗೆ ವಿಶೇಷವಾದಂಥ ಗೌರವ ಇಟ್ಟಂಥ ಯಾರಾದರೂ ಈ ರಾಜ್ಯದೊಳಗೆ ಕರ್ನಾಟಕದೊಳಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ಇವತ್ತು ತಾವೆಲ್ಲರಿಗೂ ಪ್ರಶಸ್ತಿ ನಾನು ಹೇಳಿದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಹಿಂಗೆ ಸರ್ 3 ವರ್ಷದ ಪ್ರಶಸ್ತಿ ಬಾಕಿ ಅದಾವ ಅಂದತ್ನಾಗ ಒಂದೇ ಮಾತು ಹೇಳಿದ್ರು ಸಿದ್ದರಾಮಯ್ಯನವರು, ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಮತ್ತು ಪ್ರಶಸ್ತಿ ವಿಚಾರದೊಳಗೆ ಕಾಂಪ್ರಮೈಸ್ ಆಗಬೇಡ. ಸರ್ಕಾರ ನಮ್ಮ ಮಕ್ಕಳಿಗೆ ಮತ್ತು ಅದು ವಿಶೇಷವಾದಂಥ ಸಾಹಿತಿಗಳಿಗೆ ಪ್ರಶಸ್ತಿಯನ್ನು ಕೊಡೋದಿದೆಯಲ್ಲ, ಅದು 3 ಕೋಟಿ ಅಲ್ಲ 10 ಕೋಟಿ ಆದರೂ ಪರವಾಗಿಲ್ಲ, ಅವರಿಗೆ ಕೊಟ್ಟು ಸನ್ಮಾನ ಮಾಡುವಂಥ ಕೆಲಸವನ್ನು, ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡು ಅನ್ನೋ ಮಾತನ್ನು ಹೇಳಿದಂಥ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಬೇಕಾಗತ್ತೆ ಬಂಧುಗಳು. ಅದಕ್ಕೆ ಇವತ್ತು ನಾನು ಕೇರಳ ಭಾಗದೊಳಗೆ, ಅದು ವಿಶೇಷವಾಗಿ ಕಾಸರಗೋಡು ಭಾಗಕ್ಕೆ, ಕಾಸರಗೋಡು ಜಿಲ್ಲೆಯೊಳಗೆ ಬಂದು ಕಾಸರಗೋಡ್ದಾಗ ಬಂದು ನಾವು ಅದು ನಮ್ಮ ಕನ್ನಡದ ಮಕ್ಕಳು ಭಾಳ ಚೆನ್ನಾಗಿ ಓದಿ
ನೀವು ಓದಿದ್ದಕ್ಕೆ ನಿಮಗೂ ಸಾರ್ಥಕತೆ ಸಿಗಬೇಕಾದ್ರೆ ನೌಕರಿ ಒಳಗೂ ಉದ್ಯೋಗದೊಳಗೂ ನಿಮಗೆ ರಿಸರ್ವೇಷನ್ ಸಿಗುವಂಥ ಕೆಲಸವನ್ನು ನಾನು ಮಾಡ್ತೀವಿ, ಆ ಪ್ರಯತ್ನದೊಳಗೆ ಇದ್ದೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.